ಪಾರ್ಥನ್ ಬರಕ್ಕೆ ಹೇಳಿದ್ಯಾ? ಏನ್ ಜೈ ಬ್ರೋ, ಏನೋ ತುಂಬಾ ಅರ್ಜೆಂಟ್ ವಿಷಯ ಅಂತ ಹೇಳಿದೆ. ಪಾರ್ಥ, ಅದು ನಮ್ದು ಟಿ ಎಸ್ಟೇಟ್ ಇದೆ ಅಲ್ವಾ, ಅದು ಪೇಪರ್ಸ್ ರೆಡಿ ಮಾಡು, ಸ್ವಲ್ಪ ಎಮರ್ಜೆನ್ಸಿ. ಯಾಕೆ ಆಲ್ ಆಫ್ ಅ ಸಡನ್? ಏನೋ ಇರುತ್ತೆ ಪಾರ್ಥ, ಇಟ್ಸ್ ಎಮರ್ಜೆನ್ಸಿ, ಪೇಪರ್ಸ್ ರೆಡಿ ಮಾಡು. ಜೈ ಬ್ರೋ ನೋಡು, ನನ್ನಿಂದ ಯಾವ ವಿಷಯನೂ ಮುಚ್ಚಿಡ್ಬೇಡ, ಅದೇನು ಅಂತ ಹೇಳು. ಮುಚ್ಚಿಡ್ಬೇಕು ಅಂತೆಲ್ಲ ಏನಿಲ್ಲ ಕಣ. ಫೈನ್, ಓಕೆ, ಲೆಟ್ ಮಿ ಟೆಲ್ ಯು. ಬ್ಯಾಂಕ್ ಸಾಲ ಇದೆಯಲ್ಲಪ್ಪ, ಸೊ ಈ ಟಿ ಎಸ್ಟೇಟ್ ಪೇಪರ್ಸ್ನ ಮಾರ್ಟಿಗೇಜ್ ಮಾಡಿ ಬರೋ ದುಡ್ಡಲ್ಲಿ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡೋಣ ಅಂತ. ವಾಟ್? ಅದಕ್ಕೆ ಮಾರ್ಟ್ಗೇಜ್ ಯಾಕೆ ಮಾಡಬೇಕು? ಇವಾಗ ಒಂದು ಸ್ವಲ್ಪ ದುಡ್ಡು ಕಟ್ಬೋದು, ಏನು ಎಲ್ಲದನ್ನೂ ಒಂದೇ ಸತಿ ಕಟ್ಬಿಡಕ್ಕೆ ಹೇಳಿಲ್ಲ ಅಲ್ವಾ? ಪಾರ್ಟ್ ಬೈ ಪಾರ್ಟ್ ಕಟ್ಟೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ತಾನೆ. ಅಂದ್ಮೇಲೆ ಮಾರ್ಟ್ಗೇಜ್ ಯಾಕೆ? ಇಟ್ಸ್ ನಾಟ್ ರಿಕ್ವೈರ್ಡ್. ಹ್ಞೂ ಪಾರ್ಥ, ಸ್ವಲ್ಪನಾದ್ರೂ ಕ್ಲಿಯರ್ ಮಾಡ್ಬೇಕು ತಾನೆ, ಅದಕ್ಕೆ ದುಡ್ಡು ಬೇಕಲ್ವಾ? ಎಲ್ಲಿದೆ ದುಡ್ಡು? ಅದಕ್ಕೆ ಐಡಿಯಾ ಮಾಡಿದ್ದಷ್ಟೇ. ಸೊ ಅದಕ್ಕೆ ಲೋನ್ ಮೇಲೆ ಲೋನ್ ಮಾಡಕ್ ಹೊರಟಿದ್ಯಾ ನೀನು? ಜೈ ಬ್ರೋ, ನಿಜವಾಗ್ಲೂ ಹೇಳ್ತೀನಿ, ಐಡಿಯಾ ಸರಿ ಇಲ್ಲ. ದಡ್ರು ಮಾಡೋ ಕೆಲಸ ಇದು. ನೋಡಿ, ಇದಕ್ಕೆ ಇವನಿಗೇನು ಹೇಳಲ್ಲ ಅನ್ನೋದು. ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾನೆ, ಹೇಳಿದ ಕೆಲಸ ಮಾಡೋದು ಬಿಟ್ಟು. ಜೈ ಬ್ರೋ, ನಿನ್ನ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನಾನು ತುಂಬಾ ಚೆನ್ನಾಗಿ ನೋಡ್ಬಿಟ್ಟಿದ್ದೆ. ನಿಜವಾಗ್ಲೂ ರೆಸ್ಪಾನ್ಸಿಬಿಲಿಟೀಸ್ ಇದ್ದಿದ್ರೆ ಈ ಥರ ದುಡ್ಡನ್ನ ಹೆಂಗ್ ಬೇಕಂಗೆ ಖರ್ಚು ಮಾಡ್ತಿರ್ಲಿಲ್ಲ ನೀನು. ಅದು ಸಾಲದು ಅಂತ ಲೋನ್ ಮೇಲೆ ಲೋನ್ ಮಾಡೋ ಅಂತ ಡಬ್ಬ ಐಡಿಯಾ ಕೊಡ್ತೀಯ. ರೆಸ್ಪಾನ್ಸಿಬಿಲಿಟೀಸ್ ಇರೋರು ಯಾರು ಈ ಥರ ಮಾಡಲ್ಲ. ನೋಡು, ನಾನು ನಿನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನಿನ್ನ ಸ್ಟುಪಿಡಿಟಿನ ಮಾತ್ರ ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಓಕೆ? ಅದಕ್ಕಿದೆ ಬೆಸ್ಟ್ ಎಕ್ಸಾಂಪಲ್. ಲೋನ್ ಮೇಲೆ ಇನ್ನೊಂದು ಲೋನ್ ಮಾಡೋದು. ವಾಟ್ ನಾನ್ಸೆನ್ಸ್! ಹೀಗೆ ಮಾಡ್ತಾ ಇದ್ರೆ ನಾವು ಸಾಲದಲ್ಲಿ ಮುಳುಗೋಗ್ತೀವಿ. ಬಿಗ್ ಬ್ರೋ ಏನಾದರೂ ಆ ಪೊಸಿಷನ್ ಇದ್ರೆ ಏನ್ ಮಾಡ್ತಿದ್ದ ಗೊತ್ತಾ? ಶಡಪ್ ಪಾರ್ಥ. ಅವನಿದ್ರೆ ಆಗ ಮಾಡ್ತಿದ್ದ, ಇವನಿದ್ರೆ ಈಗ ಮಾಡ್ತಿದ್ದ, ಈ ಕತೆಗಳೆಲ್ಲ ಬೇಡ ನನಗೆ. ನಾನು ಏನ್ ಮಾಡ್ತಾ ಇದೀನಿ ಅಷ್ಟು ಮಾತ್ರ ಮುಖ್ಯ. ನನಗೆ ಈ ಕೆಲಸ ಆಗ್ಬೇಕು, ಮಾಡು ಅಷ್ಟೇ. ಜಾಸ್ತಿ ಮಾತಾಡೋಣ ನನ್ನ ಹತ್ರ ನೀನು. ಅವನ್ ಮಾಡಿಟ್ಟೋಗಿರೋ ಸಾಲ ತೀರ್ಸಕ್ಕೆ ಕಣೋ ಇವತ್ತು ನಾನು ಓದಾಡ್ತಾ ಇರೋದು. ಅದು ಗೊತ್ತಾಗ್ತಿಲ್ವಾ ನಿನಗೆ? ಇವನ್ ಐ ಆಮ್ ರೆಸ್ಪಾನ್ಸಿಬಲ್. ಹೇಳಿದ್ದನ್ನು ಮಾಡು, ಮಿಕ್ಕಿದೇನೇ ಆದ್ರೂ ನಾನು ನೋಡ್ಕೋತೀನಿ. ಕ್ವಶನ್ಸ್ ಮಾಡಬೇಡ.